ಹಾಕೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಇದು ಮನಿ ಚೇಂಜ್ ಅನ್ಸಾತಿರ್ಬೇಕು ನಿಮಗೆ, ಎಲ್ಲದಾರ ಅಂಥೇಳಿ ಅನ್ಕೊಂತಿರ್ಬೇಕು. ನಾನು ತವ್ರ ಮನೆಗೆ ಬಂದೇನಿ ರೀ. ಬಂದ ಒಂದು 15 ಡೇಸ್ ಮೇಲೆ ಆಯ್ತು. ಹೀಗಾಗಿ ನಾನು ಬ್ಲಾಗ್ ಬಂದಿಲ್ಲ. ಇವತ್ತು ನನ್ನ ಬ್ಲಾಗನ್ನ ಹಾಕಾಕತ್ತೇನೆ ರೀ. ಏನಂದ್ರೆ ರವೆ ಹುರಿ ಹಾಕ್ತೇನೆ ನಾನು. ಹಿಂದೆ ಇಲ್ಲೇ ಒಂದು ಸ್ವಲ್ಪ ಹಿಂದೆ ಜಾಗ ಐತಿ, ಸಪ್ರೇಟಾಗಿ ಗ್ರೀನ್ವೇ ಒಲಿ ಇಟ್ಕೊಂಡು ರವೆ ಹುರಿ ಹಾಕ್ತೀನಿ. ಇವು ರವೆ ಎದಕ್ಕಂದ್ರೆ ನಾವು ಊರಿಗೆ ಹೊಂಟೇವಿ ರೀ. ಅದಕ್ಕೆ ರವೆ ಉಂಡೆ ಮಾಡು ನನ್ನ ಮಮ್ಮಿನ ಮಾಡ್ತಾಳ್ರಿ ಉಂಡಿನ. ನಾನು ರವೆ ಅಷ್ಟು ಹುರಿದು ಕೊಡೋ ಅಂದ್ರೆ ಅದಕ್ಕೆ ಹುರಿಯಾಕತ್ತೀನಿ. ತುಪ್ಪ ಹಾಕ್ಕೊಂಡು ಒಂದು ರವೆ ಹುರಿದು ರೆಡಿ ಮಾಡಿ ಕೊಡ್ತೀನಿ, ಅವ್ರು ಉಂಡೆ ಮಾಡ್ತಾರೆ ರೀ. ಬರ್ರಿ ನಮ್ಮ ಬ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ಇವ ರವೆ ರೀ. ಇದು ಗ್ರೀನ್ವೇ ಒಲಿ ಇಟ್ಕೊಂಡೇವಿ. ಅಂದ್ರೆ ಇಲ್ಲಿ ಫುಲ್ಲೆಲ್ಲ ಈ ಥರ ಐತಿ. ಇಲ್ಲೇ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡೇವಿ. ಫುಲ್ಲೆಲ್ಲ ಹಿಂಗೆ ಜಾಗ ಐತಿ. ಹಿಂದೆ ಪೂರ್ತಿ ಓಪನ್ ಐತ್ರಿ ಈ ಕಡೆ. ಅದ್ರಾಗ ಒಂದೆರಡು ಫೋಟೋ ಕ್ಲಿಕ್ ಮಾಡ್ತೀನಿ. ಇವು ಈ ಥರ ಒಲಿ ಭಾಳ ಅಂದ್ರೆ ಭಾಳ ಗಾಮಾಗ್ತಾವ್ರಿ. ಅಂದ್ರೆ ಈ ಥರ ಓಪನ್ ಇರ್ಬೇಕು, ಅಂದ್ರೆ ಹೊಗೆ ಅದು ಏನೂ ಹಿಡಿಯಂಗಿಲ್ಲ. ಒಳಗೆ ಕಿಚನ್ ಒಳಗದು ಅದ್ರ ಗಾಮ ಆಗೋದಿಲ್ಲ ರೀ. ಹೊರಗೆ ಜಾಗ ಇತ್ತಂದ್ರೆ ಅಥವಾ ಹಿಂದ್ಗಡೆ ಜಾಗ ಮನೆ ಹಿಂದೆ ಅಥವಾ ಒಳಗೆ ಏನರ ಈ ಥರ ಓಪನ್ ಇರ್ಬೇಕು. ಅಂದ್ರೆ ಮಾಡೋಕೆ ಗಾಮ ಆಗ್ತದೆ, ಗಾಳಿಗೆ ಹೊಗೆ ಹಿಡಿಯಂಗಿಲ್ಲ ರೀ. ಆಮೇಲೆ ಚಲೋ ಉರಿತೈತಿ ಹೊಗೆ. ಎಷ್ಟು ದೊಡ್ಡ ಅಡುಗೆ ಆದರೂ ಮಾಡ್ಬೋದು ರೀ ಇದ್ರೊಳಗೆ. ಚಲೋ ಉಪಯೋಗ ಐತಿ. ಅಂದ್ರೆ ಈ ಹಳ್ಳಿಯೊಳಗೆ ಭಾಳ ಜನ ಎಲ್ಲರೂ ತೊಗೊಂಡಾರ. ಧರ್ಮಸ್ಥಳ ಸಂಘದಿಂದ ನಾವು 3 ಒಲಿ ತೊಗೊಂಡಿದ್ದೀವಿ ರೀ ಇಂಥವು ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ. ಒಂದು ಸ್ವಲ್ಪ ಕರಗೈತಿ ಉಪಯೋಗ ಮಾಡಿ ಅಂದ್ರೆ ಭಾಳ ದಾಮಾಗ್ತಾವ್ರಿ ಇವು. ನಮ್ಮ ಮಮ್ಮಿ ಅಂತೂ ಇವಾಗ ಇದನ್ನು ಇದ್ರಾಗ ರೊಟ್ಟಿ ಮಾಡೋದು ಇದನ್ನ ಉಪಯೋಗ ಜಾಸ್ತಿ ಮಾಡ್ತಾರೆ ಅವ್ರಿಗೆ. ಒಳಗೆ ಒಲಿನ ಹಚ್ಚಂಗಿಲ್ಲ. ಒಳಗೆ ಒಲಿ ಅದಾವ್ರಿ ಆದರೂ ಹಚ್ಚಂಗಿಲ್ಲ. ಭಾಳ ಚೆನ್ನಾಗಿ ಉಳಿತಾವೆ. ಹೇಳಿದ್ರಿ ಭಾಳ ಹಳೆ ವಿಡಿಯೋ ಇದೆ ಅಂಥೇಳಿ ಇರಲಿ ಅಂತ ಹಾಕೇನಿ ರೀ. ಇದು ನಮ್ಮ ಆ್ಯನಿವರ್ಸರಿ ವಿಡಿಯೋ ಇತ್ತು ರೀ. ಅದಕ್ಕೆ ಇರಲಿ ಹಾಕಂತಂದ್ರೆ ರೀ ಮನೆಯಾರ. ಹಳೇದೈತ್ರಿ. ಅಂದರೂ ಹಳೇದಂದ್ರೂ ಒಂದು 20 ಡೇಸ್ ಹಿಂದಿನ ವಿಡಿಯೋ ಐತೆ. ಇರಲಿ ಅಂಥೇಳಿ ಹಾಕೇನಿ ರೀ. ಹುಬ್ಬಳ್ಳಿಗೆ ಹೊಂಟೀವಿ. ತವ್ರ ಮನೆಗಿದ್ನಲ್ಲ ರೀ. ನಮ್ಮ ಮನೆಯಾರ ಅಲ್ಲಿಗೆ ಬಂದಿದ್ರೆ ಸಮ್ಮು ಸುಜ್ಜು ಎಲ್ಲರೂ ಸೇರಿ ಹುಬ್ಬಳ್ಳಿಗೆ ಹೋದೀವಿ ರೀ. ಹೋಗಿ ಊಟ ಮಾಡಿದ್ದೀವಿ ರೀ. ಫಸ್ಟ್ ಲೇಟಾಗೆ ಹೋಗಿದ್ವಿ. ಮಧ್ಯಾಹ್ನದ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಸುಜ್ಜುಗ ಸಮ್ಮುಗ ಡೈಲಿ ವೇರಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ರಾತ, ಶಾಪಿಂಗ್ ಮಾಡಿದ್ರಾತಂತ ಅಂದ್ಕೊಂಡೇವ್ರಿ. ನೋಡ್ಬೇಕು ರೀ. ಭಾಳ ಲೇಟ್ ಆಗೈತೆ ರೀ. ನಾವು ಬಂದಾಗ 2-2:30 ಆಗಿತ್ತು. ಇವಾಗ ನೋಡ್ಬೇಕು ರೀ ಎಷ್ಟರ ಮಟ್ಟಿಗೆ ಶಾಪಿಂಗ್ ಮಾಡೋಕ್ಕಾಗತ್ತೆ ಅಂಥೇಳಿ. ಫಸ್ಟ್ ಸ್ನ್ಯಾಕ್ಸ್ ತೊಗೊಂಡ್ರಿ. ಸ್ವಲ್ಪ ಗೋಬಿ ಫಿಂಗರ್ ಚಿಪ್ಸ್ ತೊಗೊಂಡ್ರು. ಆಮೇಲೆ ಊಟ ಮಾಡಿಕೊಂಡು ನಾವು ಮಾಲಿಗೆ ಹೋಗ್ಬೇಕಂತ ಅಂದ್ಕೊಂಡೇವಿ. ನೋಡುಣ್ರಿ ಯಾವ ಮಾಲಿಗೆ ಹೋಗ್ತಾರಂಥೇಳಿ. ಪ್ಲೀಸ್ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಊಟಕ್ಕೆ ಒಂದು ಮಿಕ್ಸ್ ವೆಜಿಟೇಬಲ್ ಕರಿ ಹೇಳಿದ್ದೀವಿ ರೀ. ಒಂದು ದಾಲ್ ಹೇಳಿದ್ರೆ, ತಂದೂರಿ, ಒಂದು ಜೀರಾ ರೈಸ್ ಹೇಳೀವ್ರಿ. ಊಟ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಇವಾಗ ಮಾಲಿಗೆ ಹೋಗ್ಬೇಕ್ರಿ.
ಇದು ಜುಡಿಯೋ ರೀ. ಇಲ್ಲಿ ಬಂದ್ವಿ, ಸಣ್ಣ ಮಕ್ಕಳು ಅಷ್ಟು ಇತ್ತು ರೀ ಈ ಕಡೆ. ಅವ್ರಿಗೆ ಡೈಲಿ ವೇರಿಗೆ ಒಂದು ಸ್ವಲ್ಪ ಟಿ ಶರ್ಟ್ ಶಾರ್ಟ್ಸ್ ತೊಗೊಂಡಿವ್ರಿ ಸುಜ್ಜುಗ ಸಮ್ಮುಗ. ನಮಗೇನೇನು ತೊಗೊಳಿಲ್ಲ, ನೋಡಿದ್ರಾತು ಆಮೇಲೆ ಟೈಮ್ ಇದ್ರೆ ತೊಗೊಂಡ್ರಾತು ನಮ್ಮ ಮನೆಯವ್ರಿಗೆ ನನಗೆ ಅಂಥೇಳಿ ಅಂದ್ಕೊಂಡೇವ್ರಿ. ಅಷ್ಟ್ರ ಮಟ್ಟಿಗೆ ಆಕತ್ತಂದು ಅಂದ್ರೆ ಬೇಗ ಹೋಗ್ಬೇಕಲ್ರಿ, ದೂರ ಆಗ್ತೈತಿ, ಒಂದು 2 ತಾಸಿಂದ ಜರ್ನಿ ಆಗ್ತೈತಿ. ಬೇಗ ಹೋಗೋಣ ಅನ್ನಕತ್ತಿದ್ರಿ ನಮ್ಮ ಮನೆಯವ್ರೆ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ.